ನಮ್ಮ ಈ ಕಾರ್ಯಕ್ರಮ ನಮ್ಮ ಮಂಜುನಾಥ ಸ್ವಾಮಿ ಅವರು ಹೇಳಿದಾಗೆ ಮೊಟ್ಟ ಮೊದಲು ಮುಖ್ಯಮಂತ್ರಿಗಳ ಮನೆಯಲ್ಲಿ ಮಾಡಿತ್ತು. ಯಾವ ಕಾರಣಕ್ಕೆ ಅಂದರೆ ನಾವು ಮುಖ್ಯಮಂತ್ರಿಗಳ ಮನೆಯಲ್ಲಿ ಮಾಡಿದಾಗ ನಮಗೆ ಮೆಚ್ಚುಗೆಗಿಂತ ಟೀಕೆಗಳು ಜಾಸ್ತಿ ಬಂತು. ಯಾಕೆ ಅಂದರೆ ಮುಖ್ಯಮಂತ್ರಿ ಏನು ಬೆಳಿಗ್ಗೆ ಸಂಜೆವರೆಗೂ ಪುಸ್ತಕ ಓದ್ತಾ ಕೂತ್ಬಿಡ್ತಾರ, ಇವರು ತಮ್ಮ ಇದಕ್ಕೋಸ್ಕರ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಮಾಡ್ಕೊಂಡ್ರು, ಜನಪ್ರಿಯ ಅಂತ ಹೇಳಿದ್ರು. ನಾವು ಮುಖ್ಯಮಂತ್ರಿಗಳು ಬೆಳಗಿನ ಸಂಜೆವರೆಗೂ ಪುಸ್ತಕ ಓದ್ತಾರೆ ಅಂತಲೂ ಮಾಡಲಿಲ್ಲ, ಅವರನ್ನು ಮೆಚ್ಚೋ ಸಲುವಾಗೂ ಮಾಡಲಿಲ್ಲ. ಆದರೆ ಒಂದು ಮೆಸೇಜ್ ಇಡೀ ರಾಜ್ಯಕ್ಕೆ, ನನ್ನ ಮನೆಯಲ್ಲಿ ಮಾಡಿದ್ದೀನಿ ನೀವು ಮಾಡಿ. MLA ಗಳಿಗೆ ಮೆಸೇಜು, ಮಂತ್ರಿಗಳಿಗೆ ಮೆಸೇಜು, ಶಾಸಕರಿಗೆ ಮೆಸೇಜು, ಎಲ್ಲರಿಗೂ ಅದು ಪರಿಣಾಮವಾಗಿ ಇವತ್ತು ಎಲ್ಲ ಜಿಲ್ಲೆಗಳು ನಡೀತಾ ಇದೆ. ಮೊನ್ನೆ ನೀವು ದೇವೇಂದ್ರಪ್ಪ ಅವ್ರ ಮನೇಲಿ ನೋಡಬೇಕಾಗಿತ್ತು, ಇಡೀ ಅದ್ಭುತವಾದ ಕಾರ್ಯಕ್ರಮ ಅವರೇ ನಿಂತು ಮಾಡಿಸಿದ್ರು. ಅದಕ್ಕಿಂತ ಮುಂಚೆ ನಮ್ಮ ತಂಗಡಿಗೆ ಅವ್ರ ಮನೇಲಿ ಆಯಿತು, ಮಾದೇವಪ್ಪನವ್ರು HC ಮಾದೇವಪ್ಪನವ್ರ ಮನೇಲಿ ಆಯಿತು. ಮೊನ್ನೆ 12ಕ್ಕೆ ನಮ್ಮ MLA ವಿಧಾನಸಭಾ ದಾಸರಳ್ಳಿ ಮುನಿರಾಜ್ ಅವ್ರ ಮನೇಲಿ ಆಯಿತು. ಈಗ ಎಲ್ಲರ ಮನೆಯಲ್ಲೂ ಮಾಡ್ಕೊಂಡು ಈಗ ನಮ್ಮ ಮತ್ತೊಬ್ಬ ಪರ ಶಾಸಕರ ಮನೆಯಲ್ಲಿ ಬಂದಿರ್ತೀವಿ. ಇದೇ ನಮ್ಮ ಉದ್ದೇಶ. ಯಾಕೆ ನಾವು ಈ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾರ್ಯಕ್ರಮ ಮನೆಗೊಂದು ಗ್ರಂಥಾಲಯ. ಆ ಮನೆಗೊಂದು ಗ್ರಂಥಾಲಯ ಏಕೆ, ಹೇಗೆ, ಅದರ ಅಗತ್ಯವೇನು, ಅದರ ತಾಕತ್ತೇನು, ಯಾಕೆ ಅದು ನಮಗೆ ಬೇಕು ಅನ್ನೋದನ್ನೆಲ್ಲ ನಾವು ಹೇಳೋದಕ್ಕೆ ಆಗೋಲ್ಲ ಒಂದೇ ವೇದಿಕೆಯಲ್ಲಿ. ಆದರೆ ಒಂದು ಕರಪತ್ರದಲ್ಲಿ ಅದನ್ನೆಲ್ಲವನ್ನು ಹಿಡಿದಿಟ್ಟಿದ್ದೇವೆ. ಈಗ ಅದನ್ನು ಬಿಡುಗಡೆ ಮಾಡಿ ನಿಮಗೆ ಹಂಚ್ತೇವೆ. ನೀವೆಲ್ಲರೂ ಪ್ರಾಜ್ಞರಿರೋದರಿಂದ ಅದನ್ನು ಓದ್ಕೊಳ್ತೀರಿ ಅಂತೇಳಿ ಈಗ ಮೊದಲಿಗೆ ಕರಪತ್ರವನ್ನು ಬಿಡುಗಡೆ ಮಾಡ್ತೀವಿ.